ಸಂಕೀರ್ತನ ಸಿನಿಮಾ ನೋಡಿದ್ರಿ, ನಿಮ್ಮ ಅಭಿಪ್ರಾಯನ ದಯವಿಟ್ಟು ಹೇಳಿ. ಸಂಕೀರ್ತನ ಸಿನಿಮಾ ತುಂಬ ಚೆನ್ನಾಗಿದೆ. ಇದು ಮನವರ ಪರಿವರ್ತನದ ಸಂಕೇತ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಎಡಿಟಿಂಗು, ಡೈಲಾಗ್ಸ್, ಸಂಭಾಷಣೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ತಗೊಂಬಂದಿದ್ದಾರೆ. ಇದು ಮುಂದಿನ ಪೀಳಿಗೆಗೆ ಇನ್ನೂ ಜಾಸ್ತಿ ಬರಬೇಕು. ಹೌದು ಸರ್, ಥ್ಯಾಂಕ್ ಯು. ನೀವು ಹೇಳಿ ಸರ್. ನಾನು ಇದು 2ನೇ ಸಲ ನೋಡ್ತಾ ಓ ಹೌದಾ? ಫಿಲ್ಮನ್ನ. ಹಾಂ, ಅತ್ಯಂತ ಒಳ್ಳೆ ಪಿಕ್ಚರು. ನಮ್ಮ ಮಕ್ಕಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ಥರದ ಪಿಕ್ಚರ್ಸ್ಗಳು ನಿಮ್ಮಿಂದ ಶುರುವಾಗಿದೆ, ಮುಂದುವರಿಯಲಿ. ನಮ್ಮ ಭಾರತೀಯ ಸಂಸ್ಕೃತಿಯ, ಹಿಂದೂ ಸಮಾಜದ, ಹಿಂದೂ ಜಾಗೃತಿಗೆ ನಮ್ಮ ಹಿರಿಯರ, ಪುರುಷರ ಅನೇಕ ಮಹಾತ್ಮರ ವಿಷಯನ್ನೆಲ್ಲ ನೀವು ತಿಳಿಸ್ಕೊಟ್ಟಿದ್ದೀರಿ. ನಿಮಗೂ ಕೂಡ ಧನ್ಯವಾದ. ಆರ್ಥಿಕವಾದಂತಹ ಶಕ್ತಿ ಕೂಡ ನೋಡಿದ್ರಲ್ಲ ಸರ್, ಲಭಿಸ್ಲಿ. ಹಾಗೆ ಇನ್ನು ಮುಂದೆ ಕೂಡ ಈ ತರದ ಅನೇಕ ಪಿಕ್ಚರ್ಗಳು ನಿಮ್ಮಿಂದ ಬರ್ಲಿ ಅಂತ ಹೇಳಿ ಕೇಳ್ಕೊಂಡು. ಥ್ಯಾಂಕ್ ಯು ಸರ್. ಅದೇ ನಾವು ಎಷ್ಟೇ ಹೇಳಿದ್ರು ಮನಸ್ಸು ಮಾಡಿ ಬರ್ಬೇಕಷ್ಟೇ ಅಲ್ವಾ. ಈಗ ನೀವೇ ನೋಡಿದ್ರಲ್ಲ, ಆದ್ರೂ ನಾವು ಹಠ ಬಿಡೋದ ತ್ರಿವಿಕ್ರಮ್ ಅಂತರ ನಡೆಸ್ತಾ ಇದ್ದೀವಿ. ಯಾಕೆಂದ್ರೆ ಜನಕ್ಕೆ ಮುಟ್ಲಿ. ನೋಡೋಣ, ಮೋಹನ್ ಟಾಕೀಸ್ ಇದೆ ಪಿಂಡ್ಯಾಸ್ ಹತ್ರ, ಅಲ್ಲಿ ಒಂದು ಇದೇ ತರದ್ದು ಒಂದು ಸ್ವಲ್ಪ ಪ್ರಯತ್ನ ಮಾಡಿ ನಮ್ಮ ಭಾಗದಲ್ಲಿ. ಮೊನ್ನೆ ಸುರೇಶ್ ಅವರು ಹೇಳಿದ್ರಲ್ಲ, ಸುರೇಶ್ ಸಭಾ ಇತ್ತವರು, ಅಯ್ಯೋ ನೀವು ಇವತ್ತು ಬೇರೆ ತರ ಕಾಣಿಸ್ತಾ ಇದ್ದೀರಾ. ಗೊತ್ತಾಗಿಲ್ಲ. ಅದೇ ನೀವ್ ಹೇಳಿರೋದು ಇಟ್ಕೊಂಡಿದ್ದೀನಿ. ನೀವ್ ಹೇಳಿದ್ರಲ್ಲ ಅವತ್ತು ಎಲ್ಲಾರು. ಓಕೆ, 1, 2, 3 ಶೋ ಮಾಡಿದ್ರೆ ನಾವು ಅದನ್ನ ಅಲ್ಲಿ ವ್ಯವಸ್ಥೆ ಏನಾಗುತ್ತೆ ಸರಿ. ನಾವು ಮತ್ತೆ ಕನಿಷ್ಠ ಅಂದ್ರೆ ಒಂದು 100 ಜನರನ್ನಾರು ಸೇರಿ. ಸರಿ ಸರ್. ಎರಡನೇ ಸಲ ಇದು. ನಾವು ದಾಸ ಸಾಹಿತ್ಯ ಓದ್ತಾ ಇರೋದ್ರಿಂದ ಅಲ್ಲಿ ನಮ್ಗೆ ಅದೊತ್ತರ ಈ ಕಾಲ ಆದಂಗೆ ಆಯ್ತು. ಸೊ ಇದೇ ತರ ದಯವಿಟ್ಟು ಕೊಡಿ. ಆಮೇಲೆ ನಮ್ಮ ಯಂಗರ್ ಜನರೇಷನ್ ಇದನ್ನ ನೋಡಲೇಬೇಕು. ಯಾಕಂದ್ರೆ ಅವ್ರಿಗೆ ದೇವ್ರ ಮೇಲೆ ಸ್ವಲ್ಪ ಇಳಿತಾ ಇದೆ. ಅದನ್ನ ಇದು ನೋಡಿದಾಗ ಅಟ್ಲೀಸ್ಟ್ ಭಗವಂತ ಇದ್ದೇ ಇದ್ದಾನೆ. ಹೌದು, ಎಷ್ಟು ಅದು ತಿಳಿಬೇಕು. ಈಗಿನ ಜನರೇಷನ್ ಎಲ್ಲರೂ ಯೂನಿವರ್ಸ್ ಅಂದ್ಬಿಡ್ತಾರೆ. ಯೂನಿವರ್ಸು ಇದೆ, ಆದ್ರೆ ಈ ಭಗವಂತನ ಶಕ್ತಿ ತಿಳಿಸಿದ್ದೀರಾ, ತುಂಬಾ ಚೆನ್ನಾಗಿದೆ. ಮತ್ತೆ ಮಾಡ್ತಾ ಇದ್ದೀವಿ. ಲೀಲಾ, ನಾನು ಇವತ್ತು ನಿಮ್ಗೋಸ್ಕರನೇ ಬಂದಿದ್ದು. ಯಾಕೆಂದ್ರೆ ನೀವೆಲ್ಲ ಅಷ್ಟು ಅಭಿಮಾನದಿಂದ ಬಂದಿರೋದಕ್ಕೆ ನಂಗೆ ಆ್ಯಕ್ಚುಲಾಗಿ ಹುಷಾರಿಲ್ಲ, ಅಲ್ಲೆಲ್ಲ. ಅದೇ, ಆದರೆ ಎಲ್ಲ ಇಷ್ಟೊಂದು ಅಭಿಮಾನದಿಂದ ಬರುವಾಗ ಪರವಾಗಿಲ್ಲ ಬಿಡು, ನಮಗಿದೇ ಇಂಪಾರ್ಟೆಂಟ್ ಅಂತ ಬಂದೆ. ಹೇಳಿ ಸರ್, ನೀವು ಹೇಳಿ. ದಾಸ ಸಾಹಿತ್ಯ ಪರಂಪರೆ ನಮ್ದೇನೊಂದು ಹಳೇದಿತ್ತು, ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದು ಏನೋ ನಮಗೆ ಗೊತ್ತಿದೆ, ಕೆಲವು ಓದಿದ್ವಿ ಎಲ್ಲ, ಇವಾಗ ನಮಗೂ ಕೆಲವು ತಿಳಿದ ವಿಷಯಗಳೆಲ್ಲ ತಿಳಿತದೋ. ಸೊ ಮುಂದಿನ ಜನ್ರೇಷನ್ಗೆ ಇನ್ನೂ ತಿಳಿಬೇಕು ಅಂತಂದರೆ ನೀವು ಮತ್ತೆ ಅದರಲ್ಲಿ ಇನ್ವಾಲ್ವ್ ಆಗಿ ಮುಂದೆ ನೀವು ಮಾಡಬೇಕಾಗುತ್ತದು. ದಟ್ ಈಸ್ ಅವರ್ ಮೇನ್ ವಿಶ್. ಅದು ನೀವು ಮಾಡಿರಿ ಅಂದರೆ ಖಂಡಿತ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಖಂಡಿತ ನೋಡ್ತಾರೆ ಅದನ್ನು. ಅದೇ ಉದ್ದೇಶಕ್ಕೆ ನಾವು ಮಾಡಬೇಕು. ಯಾಕಂದರೆ ಇಟ್ ಈಸ್ ಅವೇಕನಿಂಗ್. ಅದು ಇಟ್ ಈಸ್ ಮಾಸ್ ಅವೇಕನಿಂಗ್ ಆಗಬೇಕಿದೆ ಮಕ್ಕಳಲ್ಲಿ. ತಲುಪಿಸ್ಬೇಕು ಸರ್, ಎಲ್ಲರೂ ಒಬ್ಬರಿಂದ ಒಬ್ರಿಗೆ ತಲುಪಿದ್ರೆ ಕಾನ್ಷಿಯಸ್ನೆಸ್ ಬರುತ್ತೆ ನಮ್ಮ ಖಂಡಿತ. ಒಂದು ನಮ್ಮ ಕಲ್ಚರ್ ಇದ್ರ ಮೇಲೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಾದ್ರೆ ಇಂಥವು ಬರ್ತಿದ್ರೆ ಮಾತ್ರ ಎಕ್ಸ್ಪೋಸ್ ಆಗ್ತಾರೆ. ಆ್ಯಂಡ್ ಖಂಡಿತ ನಮ್ಮ ಜನ್ರೇಷನ್ ಇಟ್ ವಿಲ್ ಬೆನಿಫಿಟ್ ಅಲ್ಲ. ಥ್ಯಾಂಕ್ ಯು ಸರ್. ಹೇಳಿ. ಮೊದಲನೇದಾಗಿ ಸಂಕೀರ್ತನ ಅನ್ನೋ ಹೆಸರು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಚೂಸ್ ಮಾಡಿದ್ದೀರ. ಜೊತೆಗೆ ಅದು ಟೈಟಲ್ ಸಾಂಗು ಮತ್ತು ಕೊನೆಯಲ್ಲಿ ಮತ್ತೆ ಮನೆಗೆ ಹೋದ್ರು ಗುಣಗುಣಿಸ್ತಾ ಇರೋ ಥರ ತುಂಬ ಚೆನ್ನಾಗಿದೆ. ನನ್ನ ಮಗಳೇ ಸರ್ ಹಾಡಿರೋದು. ಅದು ದಿವ್ಯಾ ರಮೇಶ್ ಅಂತ. ದಿವ್ಯಾ ರಮೇಶ್ ಅಂತ US ಅಲ್ಲಿದ್ದಾಳೆ. ಅವಳು ದಾಸ ಸಾಹಿತ್ಯದೆಲ್ಲ ತುಂಬ ಇದು ಮಾಡ್ತಾರೆ. ಇವಾಗ ಅಮೇರಿಕಾದಲ್ಲಿ ಇದು ಸೆಪ್ಟೆಂಬರ್ 19ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಅಲ್ಲಿ. ಅವ್ರುಗಳೇ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅದೇ ಶತಮಾನಕ್ಕೆ ಕರ್ಕೊಂಡು ಹೊಟ್ಟೋಗುತ್ತೆ ಇದೀವಿ ಏನೋ ಅನ್ನೋ ಥರ. ಮತ್ತು ಪಾತ್ರಗಳ ಆಯ್ಕೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಪಾತ್ರದಲ್ಲಿ ಇಳಿದು ಮಾಡಿದ್ದಾರೆ, ನಿಮ್ಮನ್ನು ಸೇರಿ. ಯಾವುದು ಸೆಲೆಕ್ಟ್ ಮಾಡಿರೋದೆಲ್ಲ ಇವು ಹಾಡೆಲ್ಲ ಪ್ರಹ್ಲಾದ್. ಆರ್ಟಿಸ್ಟನ್ನೆಲ್ಲ ಸೆಲೆಕ್ಟ್ ಮಾಡಿದ್ದು ನಮ್ಮ ಡೈರೆಕ್ಟ್ರೆ ಕಲಾಗಂಗೋತ್ರಿ ಮಂಜು ಅವರು. ಆಮೇಲೆ ನಮ್ಮ ಭಕ್ತ ವೃಂದದವ್ರುಗಳು ಎಲ್ಲ ಭಜನಾ ಮಂಡಳಿಯವ್ರುಗಳು
ಅದು ಫ್ರೆಂಡ್ಸು ನೆಂಟರು ಎಲ್ಲ ತುಂಬ ಭಕ್ತಿಯಿಂದ ಬಂದು ಮಾಡಿದ್ದಾರೆ ಇದ್ರೊಳಗೆ. ಮತ್ತೆ ಮಿಕ್ಕಿದ್ದು ದಾಸರುಗಳೆಲ್ಲ ಗೊತ್ತಿರುತ್ತೆ. ಹೌದು ವೈಕುಂಠದಾಸರದು ಜಾಸ್ತಿ ಹೌದು. ಅವರು ಬೇಲೂರಿಂದ ಆಚೆ ಹೋಗಿಲ್ಲ, ಅದಕ್ಕೆ ದೇವ್ರ ಆಜ್ಞೆ ಇತ್ತಂತ ಅವ್ರಿಗೆ. ಅವ್ರ ಮನೆಗೆ ಮಹಾಮಹಿಮರೆಲ್ಲ ಬಂದರು. ತುಂಬ ಚೆನ್ನಾಗಿ ಥ್ಯಾಂಕ್ ಯು ಹಾಂ ತಗೊಳ್ಳಿ, ನೀವು ಹೇಳಿ ಮೇಡಮ್ ಸಂಗೀತ ಪಿಕ್ಚರ್ ತುಂಬ ಚೆನ್ನಾಗಿತ್ತು. ನಾವಿಬ್ಬರು ಎಷ್ಟೋ ಸತಿ ಅನ್ಕೊಳ್ತಿದ್ವಿ ಬರಬೇಕು ಅಂತ ಆಗಿರಲಿಲ್ಲ. ಹಂಪೇನ ನೋಡಬೇಕು, ಹಂಪೆ ನೋಡಿರಲಿಲ್ಲ, ಹಂಪೆ ನೋಡಿರ್ಬೇಕು. ಆಮೇಲೆ ಕನಕದಾಸರ ಪಾಠಗಳು ತುಂಬ ಗೊಂಬೆಗಳ ಚಿತ್ರ. ಹೌದು ಶ್ಯಾಡೋ ಪ್ಲೇ, ಅದು ಪ್ರಹ್ಲಾದಾಚಾರ್ ಅಂತ ತುಂಬ ಫೇಮಸ್ಸು, ಅವರು ಮಾಡಿದ್ದದು. ಅವರು ಕನಕದಾಸರ ಪಿಕ್ಚರ್ ಹಾಡಿನಲ್ಲಿ ಆ ಗೊಂಬೆಗಳು ಇದು ಎಲ್ಲ ತೋರಿಸ್ತಾರಲ್ಲ, ಅದು ಬಹಳ ಅದೇ ಶ್ಯಾಡೋ ಪ್ಲೇ ಮನಸ್ಸಿಗೆ ಚೆನ್ನಾಗಿ ಬಂತು. ಎಲ್ಲ ತುಂಬಾ ಇಷ್ಟ ಆಯಿತು, ತುಂಬ ಸಂತೋಷ ಆಯಿತು. ನಾಳೆ ಆದರೂ ಜನನ ಕಳಿಸಿ ಎಲ್ಲರೂ. ಆಮೇಲೆ ಇವ್ರ ಮನೆಗೆ ಮೇಡಮ್ ಸಂಸ್ಕೃತ ಹೌದಾ? ಕೃಷ್ಣ ಅಂದ್ಬಿಟ್ಟು ನಮಸ್ತೆ. ಎಲ್ಲ ವಿದ್ಯೆ ಹೇಳ್ಕೊಡ್ತಾ ಇದ್ದಾರೆ. ಅದರಿಂದ ಇವ್ರ ಪರಿಚಯ ಕಳಿಸಿ ಮೇಡಮ್, ಸ್ಟೂಡೆಂಟ್ಸ್ನೆಲ್ಲ ನಾಳೆ ಇನ್ನೊಂದು 3 ದಿನ ಇರುತ್ತೆ, ಖಂಡಿತ ಕಳಿಸಿ. ಅದು ಇದು ಸಂಕೀರ್ತನ ಅಮೃತ ಅಂತ ಹೇಳ್ಬೋದು. ನಿಜವಾಗ್ಲೂ ನಾವು ಹಾಡುಗಳ ಒಂದು ಅಮೃತವೇ ರಸ ಸೋದಂಗಾಗಿದೆ. ಅದೇ ತುಂಬಾ ಚೆನ್ನಾಗಾಗಿದೆ. ಇದರಲ್ಲಿ ಇನ್ನೂ ಒಂದು ಏನಂದ್ರೆ ನಾವು ಹೇಳಬೇಕು ಅಂದ್ರೆ ಭಕ್ತಿಯ ಒಂದು ಪ್ರಕಾರಗಳು ಏನು ಇರುತ್ತೋ ಅದನ್ನೆಲ್ಲ ಸಾಕಷ್ಟು ತೋರಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಭಕ್ತಿಯ ಒಂದು ಕಾಲ ಏನಿದೆಯೋ ಅದು ಕೆಲವೊಂದು ಸಲ ಕಡಿಮೆ ಆಗ್ತಾ ಇರುತ್ತೆ. ಹೌದು. ಅದೇ ರೀತಿಯಲ್ಲಿ ನಮಗೂ ಇವಾಗ ಅನ್ಸುತ್ತೆ ಒಂದ್ಸಲ ಭಕ್ತಿ ಎಲ್ಲಾದ್ರೂ ಕಡಿಮೆ ಆಗಿದೆನೋ ಪ್ರಪಂಚದಲ್ಲಿ, ಹೌದು, ಒಂದು ನಮ್ಮ ಸಮಾಜದಲ್ಲಿ ಅಂತ ಅನ್ಸುತ್ತೆ. ಇದು ಈ ರೀತಿ ಒಂದು ಸೀರೀಸ್ ರೀತಿ ಬರ್ತಾ ಇದೆ. ಹೌದು. ಈ ಜಗನ್ನಾಥ ದಾಸರು ಇವ್ರದ್ದು ಇದೆಲ್ಲಾನು ಬಂತು, ಹೌದು, ಪ್ರಸನ್ನ ವೆಂಕಟದಾಸರು ಇದೆಲ್ಲ ಬಂತು. ಇದರಲ್ಲಿ ನಿಮ್ದು ಕೂಡ ತುಂಬಾನೇ ಚೆನ್ನಾಗಿದೆ. ಈ ಒಂದು ಸೀರೀಸ್ ಏನದೇ ಒಂದು ನಿಲ್ಲದೆ ಮುಂದೆ ಹೋಗ್ತಾ ಇರ್ಲಿ ಅಂತ ನಮ್ಗೆಲ್ಲ ಆಸೆ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಾವಿಬ್ರು ಈ ಪಿಕ್ಚರ್ ನೋಡ್ಬೇಕು ಅಂದ್ರೆ ಜೊತೆ ಯಾರು ಸಿಕ್ಕಿರ್ಲಿಲ್ಲ. ನನ್ನ ಲೀಲು ಫೋನ್ ನನ್ನ ಅದೇ ಹೇಳಿದ್ದ. ಹೌದಾ? ಫ್ರೆಂಡ್ಶಿಪ್ ಜಾಸ್ತಿ. ಅವಳು ಹೇಳಿದ್ರು ಇಲ್ಲಿ ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ ಅಂದ್ಬಿಟ್ಟು. ಸೊ ಇವರು ಯಜಮಾನ್ರು ಎಲ್ಲಾರು ಕರ್ಕೊಂಡು ನಮ್ಮ ನೆಂಟ್ರೆ ಎಲ್ಲರೂ. ಹೇಳಿ ಈ ಸಿನಿಮಾ ನೋಡಿ ಒಂದು ಜ್ಞಾಪಕ ಬರ್ತಾ ಇದೆ. ಹೇಳಿ. ನನಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಒಂದು 10 ದಿವಸ ಐಸಿಯುನಲ್ಲಿದ್ದೆ. ಆವಾಗ ನನಗೆ ಜ್ಞಾನನೇ ಇದ್ದಿಲ್ಲ. ಅಲ್ಬೇಡಿ, ಹೇಳಿ. ಧರ್ಮಪತ್ನಿಯೊಳಗೆ ಭಗವಂತ ಕಾಪಾಡ್ದ. ಅಯ್ಯೋ, ಬೇಕಾದಂಗೆ ಕಾಪಾಡ. 10 ದಿವಸ ಜ್ಞಾನ ಇರಲಿಲ್ಲ, ತುಂಬಾ ಹೆದರಿಕೆ ಆಗಿತ್ತು. ಆಮೇಲೆ ಎಲ್ಲರೂ ಸಜ್ಜನರ ಹೇಳ್ತಾ ಇದ್ದಿದ್ದು ಮಾತು ಕಿವಿಗೆ ನನಗೆ ಬಂತು, ಯಾಕೊಂದು ಪ್ರಯತ್ನ ಪಡಬಾರ್ದು ಅಂತ ಐಸಿಯುನಲ್ಲಿ ಸಿಸ್ಟರ್ಸ್ನೆಲ್ಲ ಕೇಳ್ಕೊಂಡೆ. ಅವ್ರು ಖಂಡಿತ ನಿಮ್ಮ ಪ್ರಯತ್ನ ನೀವು ಮಾಡಿದ್ರು. ಅವಾಗ ಇವ್ರ ಕಿವಿ ಹತ್ರ ಹೋಗಿ ಬಿಟ್ಟಲ್ಲ ಅಲ್ವಾ ನೋಡಿ ಅಂದ್ಬಿಟ್ಟು ಹೀಗೆ ಮಾಡಿಸ್ದೆ, ವಿಠಲ ಅಂತ ಮಾಡಿಸ್ದೆ. ಅದು ದೇವ್ರ ಪ್ರೇರಣೆ ಕೊಟ್ಟ, ಮಾಡಿಸು ಅಂತ ಪ್ರೇರಣೆ ಕೊಟ್ಟ. ರಾತ್ರಿ ಮಾಡಿಸ್ಬಂದಿನಿ, ಬೆಳಗ್ಗೆ ಫೋನ್ ನಿಮ್ಮ ಯಜಮಾನ್ ಹುಷಾರಾಗಿದ್ದೆ ನೋಡಿ. ಖಂಡಿತ ರೀ, ಹೌದು. ಆಗಿರ್ಬೇಕು ಅಂದ್ರೆ ಆ ವಿಠಲ ಅನ್ನೋ ಒಂದು ಶಬ್ದ ಹೆಂಗಾಗಿರ್ಬೇಕು ಅಂತ ಅವ್ರ ಹಂಚ್ಕೊಂಡೆ. ಮಾಡಿಸಿ ಎಲ್ಲ ಇಲ್ಲಪ್ಪ, ನಮಗೂ ಅಷ್ಟೇ. ವಿಠಲ ಅಂದರೆ ಅಷ್ಟು ಇದು. ಅದಕ್ಕೆ ನಾನು ಪೂರ್ತಿ ಹಾಡನ್ನ ಆ ಲಾಸ್ಟಲ್ಲಿ ಬರುತ್ತಲ್ಲ, ಆ ಭಕ್ತಿನೇ ವಿಠಲ ಅಂದರೆ ಅದೆಲ್ಲೋ ಹೊಟ್ಟೋಗಿರ್ತೀವಿ ನಾವು. ಬೇರೆ ಏನು ತೊಗೊಂಡೋಗ್ದೆ, ಭಗವದ್ಗೀತೆ ಬುಕ್ ಇವ್ರು ಹೇಳ್ಕೊಟ್ಟಿದ್ರು. ಅದನ್ನ ಇಟ್ಕೊಂಡು ದಿನಾ ಆಸ್ಪತ್ರೆಯಲ್ಲಿ ಓದ್ಕೊಳ್ತಾ ಇದ್ದೆ. ಇದು ಕೃಷ್ಣ ಗಂಡನಗಳು ನೋಡಿ, ಇವತ್ತು ನಮ್ಮ ಸಂಕೀರ್ತನ ನೋಡೋಕ್ಕೂ ಬಂದಿದ್ದಾರೆ. ಅದೇ ತುಂಬ ಸಂತೋಷ ರೀ ಎಲ್ಲರೂ. ನಿಜವಾಗ್ಲೂ ನಿಮ್ಮ ಅನುಭವ, ಅದಕ್ಕೆ ನಾ ಬಂದಿದ್ದಕ್ಕೂ ಈಗ ಸಾರ್ಥಕ ಅನ್ನಿಸ್ತಿದೆ ನನಗೆ ನಿಜವಾಗ್ಲೂ. ಏನಂದ್ರೆ ಎಲ್ಲ ಎತ್ತುಗಳನ್ನ ಒಂದು ಕಡೆ ಸೇರಿಸಿದ್ರು. ಹೌದು. ಕನಕದಾಸರದು ಮತ್ತು ಪುರಂದರದಾಸರು, ವೈಕುಂಠದಾಸರದು ನಾವು ಮಿಲನ ಆಗಿ ನೋಡಿರಲಿಲ್ಲ. ಎಲ್ಲ ಒಂದೇ ಸಮಕಾಲೀನವರು, ಬಟ್ ನಾವು ನೋಡಿರಲಿಲ್ಲ. ಅದು ಆಗಿದ್ರು ಅಂತಾನೆ ಅದನ್ನ ತೆಗೆದು ಮಾಡಿದ್ದು. ಯಾರ್ಯಾರ ಕಾಲದಲ್ಲಿ ಯಾರಿರ್ತಾರೆ ಅನ್ನೋದು ಗೊತ್ತಾಗಲ್ಲ ನೋಡಿ. ಆದ್ರಿಂದ ಒಂದೇ ಸೇರಿಸಿದ್ರ, ಬಟ್ ಎಲ್ಲರಿಗೂ ಪರಮಾತ್ಮನ ಸರ್ವಸ್ವ. ಅದೇ, ಯಾರೇ ಆದ್ರೂ ಹೌದು. ಪಾಯಿಂಟ್ ಇದ್ರ ಟೈಟಲ್ ಸಾಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೇಳಿರೋದು ತುಂಬ ಚೆನ್ನಾಗಿದೆ. ತುಂಬ ತಿಳ್ಕೊಳ್ಳೋ ಅಂಥದ್ದಿದೆ ಇದರಲ್ಲಿ. ಇವಾಗಿನ ಯುವಕರಿಗಂತೂ ಏನು ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ಇದು ಹೆಚ್ಚು ಈ ಥರ ಸಿನಿಮಾಗಳು ಬಂದರೆ ಅವರುಗಳು ನೋಡಿ ಅದರಿಂದ ಇನ್ಸ್ಪೈರ್ ಆಗಿ, ಸೊ ಅವರು ಈ ಥರ ಭಕ್ತಿ ಮಾರ್ಗದಲ್ಲಿ ಬರಲಿ ಅನ್ನೋ ಆಸೆ. ಈ ಥರ ಹೆಚ್ಚಿನ್ನು ತೆಗಿತಾ ಇರಿ ಅನ್ನೋ ಉದ್ದೇಶ ನಮ್ಮದು. ತುಂಬ ಸಂತೋಷ ಅಮ್ಮ, ತುಂಬ ಥ್ಯಾಂಕ್ಸ್. ಮೇಡಮ್
ಮೇಡಮ್ ಈಗಿನ ಕಾಲದಲ್ಲಿ ಹಾ. ಮೀಡಿಯಾನೇ ತುಂಬಾ ಮುಖ್ಯವಾದದ್ದು, ಹೌದು. ತುಂಬಾ ಬಲವಾದದ್ದು. ಹಾಗಾಗಿ ಸಿನಿಮಾ ಮೂಲಕ ನಾವೇನಾದ್ರೂ ಈ ರೀತಿ ಒಂದು ಇನ್ಫಾರ್ಮೇಶನ್ ನಾವು ಅದಕ್ಕೆ ನಾವು ತೆಗ್ದಿದ್ದು. ತುಂಬಾ ಅದು ಜನಗಳ ಮನಸ್ಸನ್ನ ಹತ್ತುತ್ತೆ ಹೌದು. ಅನ್ಸುತ್ತೆ. ಸಿನಿಮಾ ಇರೋ ತನಕ ಶಾಶ್ವತವಾಗಿ ಇದ್ದೇ ಇರುತ್ತೆ. ಈ ಪ್ರಯತ್ನ ಮಾತ್ರ ಎಂದು ಬಿಡಬಾರ್ದು ಅಂತ ನಮ್ಮ ಎಲ್ಲರ ಆ ದೇವ್ರ ಆಯುಷ್ ಆರೋಗ್ಯ ಕೊಡ್ಬೇಕಲ್ಲ, ಜೊತೆಗೆ ಹಣ ಇಲ್ಲ. ಈ ಸಿನಿಮಾ ಶುರು ನನಗೆ ಕೊಟ್ಟರು 2 ವರ್ಷ ಆಯ್ತು. ಅದೇ ನೋಡಿ ಪಾಪ ಬದುಕ್ತಾನೆ ಇದ್ದಿಲ್ಲ. ನಮ್ಗೆ ಜೀವ ಕೊಟ್ಟಿದ್ದು ಪರಮಾತ್ಮ. ಹೌದು, ಖಂಡಿತ. ವಿಠ್ಠಲ ವಿಠ್ಠಲ